ಹಲೋ ವಿದ್ಯಾರ್ಥಿಗಳೇ, ಇಂದು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ಬಿಡುಗಡೆಗೊಳಿಸಿದಂತಹ SSLC ಹೊಸ ಪಠ್ಯಕ್ರಮದ ಪ್ರಕಾರ ಈ ಹೊಸ ಪರೀಕ್ಷೆಯ ಮಾದರಿ ಪ್ರಕಾರ ಪ್ರಶ್ನೆ ಪತ್ರಿಕೆ ಒಂದನ್ನು ಬಿಟ್ಟಿದ್ದಾರೆ. ಅದನ್ನು ನಾವು ಇವತ್ತು ಬಿಡಿಸೋಣ. ಈಗ ಈ ವಿಜ್ಞಾನದ 41ನೇ ಪ್ರಶ್ನೆಯಿಂದ ಪ್ರಾರಂಭ ಆಗ್ತದೆ. 1ರಿಂದ 40ರವರೆಗೆ ಗಣಿತ ಪ್ರಶ್ನೆ ಪತ್ರಿಕೆ ಇರ್ತದೆ. 41ರಿಂದ 80ರವರೆಗೆ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಇರ್ತದೆ. ಅದನ್ನ OMR ಸೀಟ್ನಲ್ಲಿ ನೀವು ಸೇವ್ ಮಾಡಬೇಕಾಗ್ತಿರ್ತದೆ. ಇದು ಈಗಾಗಲೇ ನಿಮಗೆ ಗೊತ್ತಿದೆ. ಈಗ 41ನೇ ಪ್ರಶ್ನೆ ನೋಡೋಣ. ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಉಪಯೋಗಿಸುವ ಸಾಧನ. ಎ ಡಿವೈಸ್ ಯೂಸ್ಡ್ ಟು ಚೇಂಜ್ ದ ರೆಸಿಸ್ಟೆನ್ಸ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ಅಂತಂದ್ರೆ ಏನ್ ಕೇಳ್ಯಾನವ ಅಂತಂದ್ರೆ, ಈ ವಿದ್ಯುತ್ ಮಂಡಲ ಇರ್ತದ. ಆ ವಿದ್ಯುತ್ ಮಂಡಲದೊಳಗ ವಿದ್ಯುತ್ ಮಂಡಲ ಅಂದ್ರೆ ಗೊತ್ತದ. ಓಕೆ, ಇದು ಬಲ್ಬ್, ಓಕೆ, ಇದು ಬ್ಯಾಟ್ರಿ, ಇಲ್ಲಿ ಒಂದು ಕೀ ಇರ್ತದ, ಇಲ್ಲಿ ಅಮ್ಮೀಟರ್ ಇರ್ತದ. ಓಕೆ, ಈ ಟೈಪ್ ಇರ್ತದೆ. ಈ ವಿದ್ಯುತ್ ಮಂಡಲದಲ್ಲಿ ಈ ರೋಧವನ್ನ ಬದಲಾಯಿಸಬೇಕಾದ್ರೆ, ರೋಧ ಹೆಚ್ಚು ಕಡಿಮೆ ಮಾಡಬೇಕಾದ್ರೆ ಯಾವ ಸಾಧನವನ್ನ ಉಪಯೋಗಿಸ್ತಾರೆ ಅಂತ ಕೇಳ್ಯಾರ. ಅದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ರಿಯೋಸ್ಟ್ಯಾಟ್. ಯಾವುದು? ರಿಯೋಸ್ಟ್ಯಾಟ್. ಅಂದ್ರೆ ಈ ರಿಯೋಸ್ಟ್ಯಾಟ್ ಅದು ಹೇಗಿರ್ತದೆ, ಲ್ಯಾಬ್ನೊಳಗೆ ಇರ್ತದೆ. ಅದು ಈ ತರ ಇರ್ತದೆ, ಹಿಂಗೆಲ್ಲ ಕಾಯಿಲ್ ಇರ್ತದ. ಓಕೆ, ಇದು ಯಾವುದೇ ಒಂದು ವಾಹಕ ತಂತಿಯ ರೋಧವನ್ನ ಹೆಚ್ಚು ಕಡಿಮೆ ಮಾಡಬೇಕಾದ್ರೆ ಈ ಉಪಕರಣವನ್ನ ಬಳಸ್ತಾರೆ. ಇದು ಒಂದನೇ ಪ್ರಶ್ನೆ. ಈಗ ಆಪ್ಷನ್ ಒಂದಿದೆ, ಏನಿದೆ? ಅಮ್ಮೀಟರ್ ಅಂತ ಇದೆ. ಅಮ್ಮೀಟರ್. ಈ ಅಮ್ಮೀಟರ್ ಏನ್ ಅಳಿತದ? ವಿದ್ಯುತ್ ಪ್ರವಾಹವನ್ನ ಅಳಿತದ. ಎಷ್ಟು ವಿದ್ಯುತ್ ಪ್ರವಾಹ ಅಳಿತೆ ಅಂತ ಐತಿ. ಆಪ್ಷನ್ ಬಿ ಏನ್ ಕೊಟ್ಟನವ? ಆಪ್ಷನ್ ಬಿ ಏನ್ ಕೊಟ್ಟಾನ? ರಿಯಾಸ್ಟ್ಯಾಟ್. ಅಂದ್ರೆ ಇದು ರೋಧವನ್ನ ಬದಲಾಯಿಸುತ್ತೆ. ಉತ್ತರ ಬಿ ಇಸ್ ರೈಟ್ ಆನ್ಸರ್. ಇನ್ನ ಒಂದು ಸಿ ಇದೆ, ಗ್ಯಾಲೋನೋಮೀಟರ್. ಯಾವುದು? ಗ್ಯಾಲ್ವನೋಮೀಟರ್. ಓಕೆ, ಈ ಗ್ಯಾಲೋನೋಮೀಟರ್ ಏನ್ ಮಾಡುತ್ತೆ? ಎಸ್, ಜಿ ಅಂದ್ರೆ ವಿದ್ಯುತ್ತು ಆ ಮಂಡಲದೊಳಗೆ ಐತೆ ಇಲ್ಲ ಅನ್ನೋದನ್ನ ಸೂಚಿಸುತ್ತೆ. ನೆಕ್ಸ್ಟ್ ಇದು ಸಿ ಐತೆ ಆಪ್ಷನ್. ನೆಕ್ಸ್ಟ್ ಡಿ ಏನದ? ನೆಕ್ಸ್ಟ್ ಡಿ ಏನದ? ವೋಲ್ಟೋಮೀಟರ್. ಎಸ್, ವೋಲ್ಟಾಮೀಟರ್. ಈ ವೋಲ್ಟಾಮೀಟರ್ ಏನ್ ಮಾಡುತ್ತ? ಆ ವಿದ್ಯುತ್ ಮಂಡಲದಲ್ಲಿ ಎಷ್ಟು ವೋಲ್ಟೇಜ್ ಐತೆ ಅನ್ನೋದನ್ನ ಅಳಿತದ. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿರ್ತದೆ? ರಿಯೋಸ್ಟ್ಯಾಟ್. 47ನೇ ಪ್ರಶ್ನೆ. ಫ್ಲೇಮಿಂಗನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವುದು. ಮಧ್ಯದ ಬೆರಳು ಅಂತಂದ್ರೆ ಇದು, ಹೌದಾ? ಇದು ಹೆಬ್ಬೆರಳು, ಇದು ತೋರ್ಬೆರಳು, ಇದು ಮಧ್ಯದ ಬೆರಳು. ಈ ಮಧ್ಯದ ಬೆರಳು ಏನ್ ತೋರಿಸುತ್ತೆ? ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕು ತೋರಿಸುತ್ತೆ. ಈ ಒಂದು ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ತೋರಿಸುತ್ತ. ಈ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ತೋರಿಸುತ್ತ. ಹಂಗಂದ್ರೆ ಇದರೊಳಗೆ ಆಪ್ಷನ್ ಯಾವುದು ಸರಿಯಪ್ಪ ಅಂತಂದ್ರೆ ಆಪ್ಷನ್ ಸಿ, ವಿದ್ಯುತ್ ಪ್ರವಾಹದ ದಿಕ್ಕನ್ನ ತೋರಿಸ್ತದ. ಅಂತಂದ್ರ ಎಲೆಕ್ಟ್ರಿಕ್ ಕರೆಂಟ್ ಈಸ್ ದಿ ರೈಟ್ ಆನ್ಸರ್. 43ನೇ ಪ್ರಶ್ನೆ. ಒಬ್ಬ ವೈದ್ಯರು -0.5 ಡಿ ಸಾಮರ್ಥ್ಯವನ್ನು ಹೊಂದಿರುವ ಸರಿಪಡಿಸುವ ಮಸೂರವನ್ನು ಒಬ್ಬ ವ್ಯಕ್ತಿಗೆ ಸೂಚಿಸಿದ್ದಾರೆ. ಈ ಮಸೂರದ ಸಂಗಮ ದೂರ ಮತ್ತು ವಿಧವನ್ನು ಕಂಡುಹಿಡಿಯಿರಿ ಅಂತ ಇದೆ ಪ್ರಶ್ನೆ. 43ನೇ ಪ್ರಶ್ನೆ. ಏನ್ ಕಂಡುಹಿಡಿ ಅಂತ ಇದ್ದಾರೆ? ಸಂಗಮ ದೂರ. ಸಂಗಮ ದೂರ ಅಂದ್ರೆ ಫೋಕಲ್ ಲೆಂತ್, ಎಫ್ ಅನ್ನ ಕಂಡುಹಿಡಿಬೇಕು ನಾವು. ಮತ್ತೇನ್ ಕೇಳಿದಾನೆ? ವಿಧ. ಯಾವ ಮಸೂರ ಐತಿ, ಯಾವ ಮಸೂರ ಆಗಿರ್ತದ, ಇವೆರಡು ಕಂಡುಹಿಡಿ ಅಂತ ಹೇಳಿದಾನ. ಹಂಗಂದ್ರೆ ನಮಗೆ ಏನ್ ಕೊಟ್ಟಿದಾನ? -0.5 ಡಿ ಡಯಾಪ್ಟರ್ ಅಂದ್ರ ಪವರ್ ಆಫ್ ದ ಲೆನ್ಸ್. ಪಿ ಇಸ್ ಈಕ್ವಲ್ ಟು -0.5 ಡಿ ಅಂದ್ರೆ ಡಯಾಪ್ಟರ್, ಮಸೂರದ ಸಾಮರ್ಥ್ಯವನ್ನ ಅಳೆಯುವ ಒಂದು ಡಯಾಪ್ಟರ್. ಓಕೆ, ಈಗ ಪಿ ಕೊಟ್ಟಿದ್ದಾನ. ಹಂಗಂದ್ರ ನಮ್ಗೆ ಈಗಾಗಲೇ ಗೊತ್ತದ ಪವರ್ ಆಫ್ ದ ಲೆನ್ಸ್ ಇಸ್ ಈಕ್ವಲ್ ಟು ಸೂತ್ರ ಇದೆ
ರೆಸಿಪ್ರೋಕಲ್ ಆಫ್ ದ ಫೋಕಲ್ ಲೆಂತ್ ಅಂದ್ರೆ P is equal to 1 by F. ಹಂಗಂದ್ರೆ ನಮಗೆ ಏನ್ ಬೇಕಾಗಿದೆ, F ಬೇಕಾಗಿದೆ. ಇದನ್ನ F ನ ಈ ಕಡೆ ತಗೊಂಡು ಬರೋಣ. F is equal to 1 by P ಈ ಕಡೆ ಬರುತ್ತೆ. ಓಕೆ, ಇವಾಗ ನೋಡಿ 1 divided by minus 0.5 D. ಈಗ ಇದನ್ನೇ ಸೊಲ್ಯೂಷನ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ 0.5 ಇದೆ, ಮೈನಸ್ ಇದೆ, ಮೈನಸ್ ಇದನ್ನ ಸರಳೀಕರಣ ಮಾಡ್ಕೊಂಡ್ಬಿಟ್ರೆ 10/5 ಆಗುತ್ತೆ. ಈ ಪಾಯಿಂಟ್ ತೆಗೋದ್ರಿಂದ ಇಲ್ಲೊಂದು 0 ಕೊಟ್ಕೊಂಡಿದೀವಿ. ಈಗ ಇದನ್ನ ಕಡ್ತಾ ಹೊಡೀರಿ. 5 1 5 2 ಆನ್ಸರ್ ಏನ್ ಬಂತು, 2 ಬಂತು. ಇಲ್ಲಿ ಮೈನಸ್ ಇದೆ, ಮೈನಸ್. ಹಂಗಂದ್ರ ಇದ್ರಾಗ ಉತ್ತರ ಯಾವ್ದಿದೆ ನೋಡ್ಕೋಬೇಕು. ಆಪ್ಷನ್ ದೊಳಗ ಎ -2 ಮೀಟರ್, -2 ಇರೋದ್ರಿಂದ ಅದು ಮಸೂರ ಯಾವ್ದಾಗಿರ್ತದೆ, ನಿಮ್ನ ಮಸೂರ ಆಗಿರ್ತದೆ. ಹಂಗಂದ್ರೆ ಇದ್ರೊಳಗ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ಎ -2 ಮೀಟರ್ ಮತ್ತು ನಿಮ್ನ ಮಸೂರ. ಅಂದ್ರ ಎ ಈಸ್ ದಿ ರೈಟ್ ಆನ್ಸರ್. 44ನೇ ಪ್ರಶ್ನೆ, ವಸ್ತುವನ್ನು ಪೀನ ಮಸೂರದ ಪ್ರಧಾನ ಸಂಗಮ F1 ಮತ್ತು ದೃಕ ಕೇಂದ್ರ ಓಗಳ ಮಧ್ಯೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ ಅಂತ ಕೇಳಿದಾನೆ. ಅಂದ್ರ ನಮ್ಗೇನ್ ಮಾಡಬೇಕು, ಇಲ್ಲಿ ಪೀನ ಮಸೂರ ಅಂದನ, ಯು ಹ್ಯಾವ್ ಟು ಡ್ರಾ ಪೀನ ಮಸೂರ. ಇದಕ್ಕೆ ಪ್ರಧಾನ ಅಕ್ಷ ಇರ್ತದ. ಇಲ್ಲಿ F1, ಇಲ್ಲಿ F1 ಅಂದ್ರೆ 2F1, ಇಲ್ಲಿ F2, ಇಲ್ಲಿ 2F2 ಇರ್ತದ. ಅಲ್ಲಿ ಏನ್ ಕೇಳ್ಯಾನ, ವಸ್ತುವನ್ನು ಎಲ್ಲಿಟ್ಟಾರ, ಈ ದೃಕ ಕೇಂದ್ರ ಮತ್ತು F1 ಅಂದ್ರೆ ಇಲ್ಲಿ ವಸ್ತುವನ್ನ ಇಟ್ಟಾನ. ಇಲ್ಲಿ ವಸ್ತುವನ್ನು ಇಟ್ಟಾಗ ಇಲ್ಲಿ ನಾವು ರೇಖಾಚಿತ್ರವನ್ನ ಬರೀಬೇಕು. ಹೀಗಾಗುತ್ತೆ. ನೆಕ್ಸ್ಟ್ ಈ ದೃಕ ಕೇಂದ್ರ ಮೂಲಕ ಆದೋಗುತ್ತ. ಇವನ್ನ ನಾವು ಹಾಗೆ ಬೆಳೆಸ್ಕೊಂತ ಹೋಗ್ಬಿಟ್ರೆ ಅದೆಲ್ಲಿ ಮೂಡುತ್ತ, ಇಲ್ಲಿ ಮೂಡುತ್ತ. ಅಂದ್ರ ಇಲ್ಲಿ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಅಂತಂದ್ರ ಇದು ಪ್ರತಿಬಿಂಬ ಹೆಂಗೈತಿ, ಇದು ಮಿಥ್ಯವಾಗಿರ್ತದ. ಹೌದಾ, ಮಿಥ್ಯವಾಗಿರ್ತದ, ನೇರವಾಗಿರ್ತದ ಮತ್ತು ದೊಡ್ಡದಾಗಿರ್ತದ. ಅಂದ್ರೆ ಯಾವ್ದಾದ ಆಪ್ಷನ್ ಅಪ್ಪ ಅಂತಂದ್ರೆ ಇದ್ರೊಳಗ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ವರ್ಚುವಲ್, ಎರೆಕ್ಟ್ ಅಂಡ್ ಎನ್ಲಾರ್ಜ್ಡ್, ವಸ್ತುವಿಗಿಂತ ದೊಡ್ಡದು ಆಗಿರ್ತದೆ. 45ನೇ ಪ್ರಶ್ನೆ, ಒಂದು ವಿದ್ಯುತ್ ಹೀಟರ್ ವಿದ್ಯುತ್ ಮೂಲದಿಂದ 4A ವಿದ್ಯುತ್ ಸೆಳೆಯುವಾಗ ಅದರ ತುದಿಗಳ ನಡುವಿನ ವಿಭವಾಂತರವು 60 ವೋಲ್ಟ್ ಆದರೆ ಸದರಿ ವಿದ್ಯುತ್ ಹೀಟರ್ನ ಸುರುಳಿಯ ರೋಧ ಎಷ್ಟು ಅಂತ ಇದೆ. ಇಲ್ಲಿ ಏನೇನು ಕೊಟ್ಟಿದ್ದಾನೆ, ವಿದ್ಯುತ್ ಮೂಲದಿಂದ 4A ಕೊಟ್ಟಿದ್ದಾನೆ. 4A ಅಂತಂದ್ರೆ ಏನು, ಐ ವಿದ್ಯುತ್ ಪ್ರವಾಹ ಐ ಕೊಟ್ಟಿದ್ದಾನೆ. ಹೌದಾ, ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ, ವಿಭವಾಂತರ ಅಂದ್ರೆ ವಿ ಕೊಟ್ಟಿದ್ದಾನೆ. ವಿ ಎಷ್ಟಿದೆ, 60 ವೋಲ್ಟ್ ಇದೆ. ಅಂದ್ರೆ ಏನ್ ಕಂಡುಹಿಡಬೇಕು, ಆ ವಿದ್ಯುತ್ ಹೀಟರ್ನ ಸುರುಳಿಯ ರೋಧ, ರೆಸಿಸ್ಟೆನ್ಸ್ ಆಫ್ ದ ಹೀಟರ್ ಕಾಯಿಲ್ ಅನ್ನ ನಾವು ಫೈಂಡ್ ಔಟ್ ಮಾಡಬಹುದು. ಹಂಗಂದ್ರೆ ವಾಟ್, ಆರ್ ಇಸ್ ಈಕ್ವಲ್ ಟು ವಾಟ್. ಓಕೆ, ನಿಮಗೆ ಸೂತ್ರ ಗೊತ್ತದ. ಸೂತ್ರ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ನಾವೊಂದು ಮಾಡ್ಕೊಂಡಿದ್ದೀನಿ. ಯಾವಾಗಲೂ VIP ಅಂತ ಇರ್ತಾರೆ. ನಾವ್ ಇದನ್ನ VIP ಇದ್ದಿದ್ದನ್ನ VIR ಅಂತ ಮಾಡ್ಕೊಂಡ್ಬಿಡಿ. ಅಂದ್ರೆ ವಿ ಇಸ್ ಈಕ್ವಲ್ ಟು IR. ಯಾಕಂದ್ರೆ ನೆನ್ಪಿಟ್ಕೊಳ್ಳಕ್ಕೆ ನಾ VIP ಇದೀನಿ ಅಂದ್ಕೊಂತಿರ್ತೀವಲ್ಲ, ಅಂದ್ರೆ ವಿ ಇಸ್ ಈಕ್ವಲ್ ಟು IR ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಮಾಡಿರೋದು. ಏನೇನ್ ಕೊಟ್ಟಾನ, ಐ ಕೊಟ್ಟಾನ, ಆರ್ ಕೊಟ್ಟಿಲ್ಲ, ಕಂಡುಹಿಡಿಬೇಕು ನಾವು. ವಿ ಕೊಟ್ಟಾನ. ಹಂಗಂದ್ರೆ ಆರ್ ಅಲ್ಲೇ ಇರ್ತದ, ಆರ್ ಅಲ್ಲೇ ಇದೆ, ವಿ ಇದೆ, ಇದು ಐ ಈ ಕಡೆ ಬರ್ತದೆ. ಆರ್ ಇಸ್ ಈಕ್ವಲ್ ಟು ವಿ ಬೈ ಐ. ಹಾಗಾದ್ರೆ ಈ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ. ವಿ ಎಷ್ಟಿದೆ, 60 ವೋಲ್ಟ್ ಇದೆ. ಐ ಎಷ್ಟಿದೆ, 4 ಆಂಪಿಯರ್ ಇದೆ. ಓಕೆ, ಅಂದ್ರೆ ಕಡ್ತಾ ಹೊಡೆದ್ಬಿಡಿ. 4 1 4 2 ಉಳಿತು, 20 ಆಯ್ತು.
4 5 20. ಆನ್ಸರ್ ಎಷ್ಟು ಬಂತು? 15 ಓಮ್. ಅಂದ್ರ ಉತ್ತರ ಯಾವ್ದಪ್ಪ ಅಂತಂದ್ರ ರೆಸಿಸ್ಟೆನ್ಸ್ ಆರ್ ಇಸ್ ಈಕ್ವಲ್ ಟು 15 ಓಮ್. ಅಂದ್ರೆ ಇದು ಆಪ್ಷನ್ ದಲ್ಲಿ ಸರಿಯಾದ ಉತ್ತರ ಇರುವಂತದ್ದು ಆಪ್ಷನ್ ಎ. ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್. 46ನೇ ಪ್ರಶ್ನೆ, ದ ಡೈಮೀಟರ್ ಆಫ್ ದ ಸರ್ಕ್ಯುಲರ್ ಔಟ್ಲೈನ್ ಆಫ್ ಎ ಸ್ಪೆರಿಕಲ್ ಲೆನ್ಸ್ ಈಸ್, ಅಂದ್ರೆ ಗೋಳಿಯ ಮಸೂರದ ವೃತ್ತಾಕಾರದ ಸೀಮಾ ರೇಖೆಯ ವ್ಯಾಸ. ಅಂದ್ರ ಮಸೂರ ಅಂತಂದ್ರೆ ಇದು ಹೌದಾ, ಯಾವ್ದೋ ಒಂದು ಮಸೂರ, ಇದು ಪೀನ ಮಸೂರ, ಕಾನ್ವೆಕ್ಸ್ ಲೆನ್ಸ್. ಇಲ್ಲಿ ಏನ್ ಕೇಳ್ಯಾನ? ಸೀಮಾ ರೇಖೆಯ ವ್ಯಾಸ ಅಂತ ಕೇಳ್ಯಾನ. ಈ ಸೀಮಾ ರೇಖೆಯ ವ್ಯಾಸ ಅಂತ ಕೇಳ್ಯಾನ. ಅಂದ್ರೆ ಇಲ್ಲಿ ಆಪ್ಷನ್ ಏನ್ ಕೊಟ್ಟಾನ? ಒಂದೇದು ದೃಕ ಕೇಂದ್ರ ಅಂದ್ರೆ ಇಲ್ಲಿರ್ತದ. ಓಕೆ, ಇದಂಕರಲ್ಲ. ವಕ್ರತಾ ಕೇಂದ್ರ ಅಂತಂದ್ರ ಇಲ್ಲಿ ಬರ್ತದ. ಓಕೆ, ಇದರ ಒಂದು ವಕ್ರತಾ ಕೇಂದ್ರ. ನೆಕ್ಸ್ಟ್ ಅಪರ್ಚರ್ ಅಂತ ಇದೆ. ಅಂದ್ರೆ ಅಪರ್ಚರ್ ಅಂತಂದ್ರೆ ಇದು ವ್ಯಾಪ್ತಿ. ಓಕೆ, ನೆಕ್ಸ್ಟ್ ಡಿ ಕೊಟ್ಟಾನೆ ಪ್ರಧಾನಾಕ್ಷ ಅಂತ. ಅಂದ್ರ ಈ ಗೋಳೀಯ ಮಸೂರದ ವೃತ್ತಾಕಾರದ ಸೀಮಾ ರೇಖೆಯ ವ್ಯಾಸ ಅಂತಂದ್ರೆ ಇದು ಆಗತ್ತೆ ಯಾವುದು? ಅಪರ್ಚರ್. ಹಂಗಾಗಿ ಆನ್ಸರ್ ಏನಾಗುತ್ತೆ? ಸಿ ಈಸ್ ರೈಟ್ ಆನ್ಸರ್. ಯಾವುದು? ಸೀಮಾ ರೇಖೆಯ ವ್ಯಾಸ ಯಾವ್ದಪ್ಪ ಅಂತಂದ್ರೆ ಅಪರ್ಚರ್, ಸರಿಯಾದ ಉತ್ತರ. 47ನೇ ಪ್ರಶ್ನೆ, ಸೌರ ಕುಕ್ಕರ್ನ ಒಳ ಮೇಲ್ಮೈಗೆ ಕಪ್ಪ ಬಣ್ಣವನ್ನು ಬಳಿದಿರುತ್ತಾರೆ, ಏಕೆಂದರೆ ದ ಇನ್ನರ್ ವಾಲ್ ಆಫ್ ದ ಸೋಲಾರ್ ಕುಕ್ಕರ್ ಈಸ್ ಪೇಂಟೆಡ್ ಬ್ಲ್ಯಾಕ್ ಬಿಕಾಸ್ ಅಂತ ಕೇಳ್ಯಾರ. ಸೋಲಾರ್ ಕುಕ್ಕರ್ ಅಂದ್ರೆ ಸೂರ್ಯನಿಂದ ನಾವು ಅಡಿಗೆ ಮಾಡುವಂತ ಒಂದು ಸಾಧನ ಇರ್ತದೆ, ಅದಕ್ಕೆ ಸೋಲಾರ್ ಕುಕ್ಕರ್ ಅಂತೀವಿ. ಫಾರ್ ಎಕ್ಸಾಂಪಲ್ ಹೀಗೆಲ್ಲ ಇರ್ತದೆ, ಪೆಟ್ಟಿಗೆ ಇರ್ತದ. ಓಕೆ, ಹೀಗೆಲ್ಲ ಇರ್ತದೆ, ಇಲ್ಲೆಲ್ಲ ಹಿಂಗೆಲ್ಲ ಇರ್ತದೆ, ಇಲ್ಲಿ ಮಿರರ್ ಇರ್ತದೆ, ಕನ್ನಡಿ. ಬಟ್ ಇಲ್ಲಿ ಒಳಗಡೆ ಏನ್ ಮಾಡಿರ್ತಾರ? ಕಪ್ಪು ಬಣ್ಣವನ್ನ ಬಡ್ದಿರ್ತಾರ. ಯಾಕೆ ಕಪ್ಪು ಬಣ್ಣವನ್ನ ಇಲ್ಲಿ ಬಡ್ದಿರ್ತಾರ? ಬ್ಲ್ಯಾಕ್ ಪೇಂಟ್ ಅನ್ನ ಮಾಡಿರ್ತಾರ. ಯಾಕ ಅಂತ ಕೇಳ್ತಾರ. ಈ ಕಪ್ಪು ಬಣ್ಣ ಬಳಿಲಿಕ್ಕೆ ಕಾರಣ ಏನಪ್ಪಾ ಅಂದ್ರ, ಸೂರ್ಯನಿಂದ ಬರುವಂತ ಕಿರಣಗಳು ಅವು ಪ್ರತಿಫಲಿಸದೆ ಅವು ಹೀರ್ಕೊಳ್ಳೋದಕ್ಕೋಸ್ಕರ ಈ ಕಪ್ಪು ಬಣ್ಣವನ್ನ ಬಳಿದಿರ್ತಾರ. ಅಂದ್ರೆ ಇಲ್ಲಿ ಆಪ್ಷನ್ ದಲ್ಲಿ ಏನಿದೆ? ಬೆಳಕನ್ನು ಪ್ರತಿಫಲಿಸಲ್ಲ, ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳಲು, ತುಕ್ಕು ಹಿಡಿಯುವುದನ್ನು ತಡೆಗಟ್ಟಲು, ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸಲು ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಏನಿದೆ? ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳಲು. ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳಲು. ಓಕೆ, ಇದು ಸರಿಯಾದ ಉತ್ತರ. ಓಕೆ, 48ನೇ ಪ್ರಶ್ನೆ, ವಿದ್ಯುಜ್ಜನಕದ ಕಾರ್ಯ, ದ ಫಂಕ್ಷನ್ಸ್ ಆಫ್ ಎಲೆಕ್ಟ್ರಿಕ್ ಜನರೇಟರ್ ಅಂತ. ಎಲೆಕ್ಟ್ರಿಕ್ ಜನರೇಟರ್ದ ಒಂದು ಕಾರ್ಯ, ಅದೇನ್ ಕೆಲಸ ಮಾಡ್ತದ? ಎಲೆಕ್ಟ್ರಿಕ್ ಜನರೇಟರ್, ಡೈನಾಮೋ, ಹಿಂಗೆಲ್ಲ ಡೈನಾಮೋ ಇರ್ತದ, ಗೊತ್ತದ ನಿಮ್ಗೆ. ಎಸಿ ಡೈನಾಮೋ ಇರ್ತದ, ಡಿಸಿ ಡೈನಾಮೋ ಇರ್ತದ. ಇದು ತಿರುಗುತ್ತಪ್ಪ ಅಂತಂದ್ರ ನಮಗೇನಾಗ್ತದ? ವಿದ್ಯುತ್ ದೊರೀತದ. ಇವೆರಡು ಕಾಂತಗಳು ಇರ್ತಾವು, ಇಲ್ಲಿ ಆರ್ಮೇಚರ್ ತಿರುಗ್ತದ, ತಿರುಗಿದಾಗ ನಮಗೇನಾಗ್ತದ? ವಿದ್ಯುತ್ ಬರ್ತದ. ಹಂಗಂದ್ರೆ ಆಪ್ಷನ್ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸ್ತದ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸ್ತದ. ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಮಾಡೋದು ಯಾವುದು? ನಾವು ಮನೆಯೊಳಗೆ ಫ್ಯಾನ್ ಎಲ್ಲ ಯೂಸ್ ಮಾಡ್ತೀವಿ, ಕರೆಂಟ್ ಇದ್ರನೆ ಫ್ಯಾನ್ ತಿರುಗುತ್ತೆ. ಇದಂಕರ ಅಲ್ಲ. ಹಂಗಂದ್ರೆ ಒಂದು ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಕಂಡುಹಿಡಿಯುತ್ತದೆ. ಇದು ಅಂಕರ ಅಲ್ಲ. ಅದ್ಯಾವುದು? ಮೊದಲೇ ಹೇಳಿದೆ ನಾನು, ಗ್ಯಾಲ್ವನೋ ಮೀಟರ್. ಆಪ್ಷನ್ ಡಿ, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸ್ತದ. ಅಂದ್ರ ಇದು ನಾವು ತಿರುಗಿಸೋದ್ರ ಮುಖಾಂತರ ನಮಗೇನಾಗ್ತದ? ವಿದ್ಯುತ್ ಬರ್ತದ. ಅಂದ್ರ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಇದಕ್ಕೆ ಉದಾಹರಣೆ ಯಾವ್ದಪ್ಪ ಅಂತಂದ್ರ ಟರ್ಬೈನ್ಗಳು. ಜಲವಿದ್ಯುತ್ ಸ್ಥಾವರದಲ್ಲಿ ಟರ್ಬೈನ್ ಉಪಯೋಗ ಮಾಡ್ತೀವಿ. ಗಾಳಿ ಯಂತ್ರಗಳು ಇರ್ತಾವ, ದೊಡ್ಡ ದೊಡ್ಡ ಬೆಟ್ಟದಾಗ ಗಾಳಿ ಯಂತ್ರಗಳು ಇರ್ತಾವ. ಈ ಗಾಳಿ ಯಂತ್ರಗಳು ತಿರುಗೋದ್ ಮುಖಾಂತರ ಇಲ್ಲಿ ಡೈನಾಮೋ ಇರ್ತದ, ಇದ್ರ ಮೂಲಕ ವಿದ್ಯುತ್ ಬರುತ್ತೆ. ಅಂದ್ರ ಯಾಂತ್ರಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. 49ನೇ ಪ್ರಶ್ನೆ,
ವಿದ್ಯುತ್ ವಾಹಕದ ರೋಧವು ಅವಲಂಬಿಸದೇ ಇರುವುದು ಡಸ್ ನಾಟ್ ಡಿಪೆಂಡ್ ಆನ್, ರೆಸಿಸ್ಟೆನ್ಸ್ ಈಸ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಅಂತ. ಅಂದ್ರ ರೋಧ ಯಾವ ಅದನ್ನ ಅವಲಂಬಿಸಿರ್ತದ ಅಂದ್ರ ತಂತಿಯ ಉದ್ದ ಇರ್ತದ, ತಂತಿಯ ದಪ್ಪ ಇರ್ತದ, ನಂತರ ಯಾವ ವಸ್ತುವಿನಿಂದ ಅದನ್ನ ಮಾಡಿರ್ತದ ಅದ್ರ ಮೇಲೆ ರೋಧ ಅವಲಂಬಿಸಿರ್ತದ. ಆದ್ರೆ ಇಲ್ಲಿ ಏನ್ ಕೇಳ್ಯಾನ, ವಿದ್ಯುತ್ ವಾಹಕದ ರೋಧವು ಅವಲಂಬಿಸದೇ ಇರುವುದು ಅಂತ ಕೇಳ್ಯಾನ. ವಾಹಕದ ಉದ್ದ ಇದೆ, ವಾಹಕದ ಅಡ್ಡ ಕೊಯ್ತ ಇದೆ, ವಸ್ತುವಿನ ಪ್ರಾಕೃತಿಕ ಗುಣ ಇದೆ, ಕಾಂತೀಯ ಗುಣ ಅಂತ ಇದೆ. ಕಾಂತೀಯ ಗುಣ ನಮಗೆ ಸಂಬಂಧಪಡೋದಿಲ್ಲ ರೋಧಕ್ಕೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಕಾಂತೀಯ ಗುಣ. ಕಾಂತೀಯ ಗುಣ, ಎಸ್, ಇದು ಸರಿಯಾದ ಉತ್ತರ ಆಗುತ್ತೆ. ಡಿಸಿ ವಿದ್ಯುತ್ ಜನಕವು ಕಾರ್ಯನಿರ್ವಹಿಸುವ ತತ್ವ. ಡಿಸಿ ಜನರೇಟರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್. ಯಾವ ಪ್ರಿನ್ಸಿಪಲ್ ಮೇಲೆ, ಯಾವ ತತ್ವದ ಮೇಲೆ ಡಿಸಿ ಜನರೇಟರ್ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ಆಪ್ಷನ್ ಕೊಟ್ಟಾನ. ವಿದ್ಯುತ್ ಕಾಂತೀಯ ಪ್ರೇರಣೆ. ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತಂದ್ರ ವಿದ್ಯುತ್ ಅನ್ನ ಕೊಟ್ಟಾಗ ಕಾಂತ ಏರ್ಪಡ್ತದ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ, ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನ ಪರಿಣಾಮ, ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ. ಅಂದ್ರೆ ಡಿಸಿ ವಿದ್ಯುತ್ ಜನಕ ಕಾರ್ಯನಿರ್ವಹಿಸಬೇಕಾದ್ರ ಯಾವ ತತ್ವದ ಮೇಲೆ ಅಂತ ಕೇಳಿದ್ದಾರೆ. ಅದು ಯಾವ್ದಪ್ಪ ಅಂತಂದ್ರೆ ವಿದ್ಯುತ್ ಕಾಂತೀಯ ಪ್ರೇರಣೆ. ಆಪ್ಷನ್ ಎ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಅಂತಂದ್ರೆ ಉದಾಹರಣೆ ಹಿಂಗೆಲ್ಲ ಕಾಯಿಲ್ ಇರ್ತದ. ಓಕೆ, ಇಲ್ಲಿ 2 ವೈರ್ ಬಂದಿರ್ತಾವ. ಇದ್ರೊಳಗ ನಾವು ಈ ಮ್ಯಾಗ್ನೆಟ್ ಅನ್ನ ತೂರಿಸಿದ್ರೆ ಇಲ್ಲಿ ವಿದ್ಯುತ್ ಜನರೇಟರ್ ಆಗ್ತಾರೆ. ಅಂದ್ರ ಈ ತತ್ವದ ಪ್ರಕಾರ ವಿದ್ಯುತ್ ಜನಕ ಕಾರ್ಯವನ್ನ ನಿರ್ವಹಿಸ್ತದೆ. ದ ಆನ್ಸರ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆ, ಆಪ್ಷನ್ ಬಿ ಕೊಟ್ಟಿದ್ದಾನೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತ. ಅಂದ್ರೆ ವಿದ್ಯುತ್ ಕೊಟ್ರೆ ಕಾಂತ ಆದ್ರೆ ಅದು ವಿದ್ಯುತ್ ಕಾಂತೀಯ ಪರಿಣಾಮ. ಉದಾಹರಣೆ ಎಲೆಕ್ಟ್ರಿಕ್ ಬೆಲ್ ಇರ್ತಲ್ಲ, ಡಿಂಗ್ಲಾಂಗ್ ಅಂತೇವ್. ಆಪ್ಷನ್ ಸಿ ಕೊಟ್ಟಾನೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನ ಪರಿಣಾಮ. ಅಂದ್ರೆ ವಿದ್ಯುತ್ ಕೊಟ್ರೆ ಏನಾಗ್ತದ, ಅದು ಕಾಯ್ತದ. ಉದಾಹರಣೆ ವಿದ್ಯುತ್ ಹೀಟರ್, ಒಲೆ, ನಾವು ನೀರ್ ಕಾಸಕ್ಕೆ ಉಪಯೋಗ ಮಾಡ್ತೀವಲ್ಲ ಬಾಯ್ಲರು, ಅವು ವಿದ್ಯುತ್ನ ಉಷ್ಣೋತ್ಪಾದನ ಪರಿಣಾಮ. ಇನ್ನೊಂದು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ. ವಿದ್ಯುತ್ ಅನ್ನು ಕೊಟ್ರೆ ರಾಸಾಯನಿಕ ಪರಿಣಾಮ ಆಗ್ತಿರ್ತಾವ. ಉದಾಹರಣೆ ಎಲೆಕ್ಟ್ರೋ ಪ್ಲೇಟಿಂಗು ಅವೆಲ್ಲ ಬರ್ತಾವಲ್ಲ ಅದು. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ವಿದ್ಯುತ್ ಕಾಂತೀಯ ಪ್ರೇರಣೆ. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. 51ನೇ ಪ್ರಶ್ನೆ, ವ್ಯಾಟ್ ಎಂಬುದು ಇದರ ಎಸ್ಐ ಏಕಮಾನ. ವ್ಯಾಟ್, ಈ ವ್ಯಾಟ್ ಯಾವುದರ ಏಕಮಾನ ಅಂತ ಕೇಳಿದಾನೆ. ಆಪ್ಷನ್ ವಿದ್ಯುತ್ ಪ್ರವಾಹ. ವಿದ್ಯುತ್ ಪ್ರವಾಹ. ಆಪ್ಷನ್ ಬಿ ವಿದ್ಯುತ್ ಆವೇಶ, ವಿದ್ಯುತ್ ವಿಭವಾಂತರ, ವಿದ್ಯುತ್ ಸಾಮರ್ಥ್ಯ. ಅಂದ್ರೆ ವಿದ್ಯುತ್ ಪ್ರವಾಹ ಏನಿದ್ರ ಮಾನ, ಅದು ಯಾವುದು, ಆಂಪಿಯರ್ ಎ. ವಿದ್ಯುತ್ ಆವೇಶ ಅಂತಂದ್ರೆ ಕೂಲಂ. ಓಕೆ, ವಿದ್ಯುತ್ ವಿಭವಾಂತರ ಯಾವುದು, ವೋಲ್ಟ್. ಓಕೆ, ಆಪ್ಷನ್ ಡಿ ಏನಿದೆ ವಿದ್ಯುತ್ ಸಾಮರ್ಥ್ಯ, ಯಾವುದು, ಎಲೆಕ್ಟ್ರಿಕ್ ಪವರ್. ಹಂಗಂದ್ರೆ ಎಲೆಕ್ಟ್ರಿಕ್ ಪವರ್. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಅಂದ್ರೆ ವಿದ್ಯುತ್ ಸಾಮರ್ಥ್ಯವನ್ನ ನಾವು ಈ ವ್ಯಾಟ್ ನಿಂದ ಅಳಿತೇವೆ. ದ ರೈಟ್ ಆನ್ಸರ್ ಈಸ್ ಡಿ. ಮುಂದಿನ ಪ್ರಶ್ನೆ 52ನೇದು. ಕೊಟ್ಟಿರುವ ಕೋಷ್ಟಕವನ್ನ ನೋಡಿ, ಇಲ್ಲಿ ವಸ್ತುವನ್ನ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ರೋಧಶೀಲತೆಯನ್ನ ಕೊಟ್ಟಿದ್ದಾರೆ, ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ. ಇಲ್ಲಿ 4 ವಸ್ತುಗಳಿದ್ದಾವೆ, KLMN ಅಂತ. ಇಲ್ಲಿ ರೆಸಿಸ್ಟಿವಿಟಿ ಇದೆ, ರೋಧಶೀಲತೆ. ಕೆ ದ ರೆಸಿಸ್ಟಿವಿಟಿ 6.84 × 10⁻⁻8 ಇದೆ. ಈಗೆಲ್ಲ ವ್ಯತ್ಯಾಸ ಇದೆ, 6, 1, 5, 2 ಇದೆ. ಏನ್ ಕೇಳಿದಾನೆ ಈ ಕೋಷ್ಟಕವನ್ನು ಗಮನಿಸಿ. ಇವುಗಳಲ್ಲಿ ಉತ್ತಮ ವಿದ್ಯುತ್ ವಾಹಕ ವಸ್ತು ಯಾವುದು? ವಿಚ್ ಈಸ್ ದಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕೇಳಿದಾನೆ. ಅಂದ್ರೆ ಗುಡ್ ಕಂಡಕ್ಟರ್ ಎಲೆಕ್ಟ್ರಿಸಿಟಿ ಅಂತಂದ್ರೆ ಯಾವುದು ಉತ್ತಮ ವಿದ್ಯುತ್ ವಾಹಕವಾಗಿರ್ತದ, ಅದರ ರೆಸಿಸ್ಟಿವಿಟಿ ಏನಾಗಿರ್ತದ, ಕಡಿಮೆಯಾಗಿರ್ತದ. ಹಂಗಂದ್ರೆ ಇದ್ರೊಳಗೆ ಯಾವ್ದು ಕಡಿಮೆ ಇದೆ ನೋಡ್ಕೋಬೇಕಿಲ್ಲ. 6 ಇದೆ, 1 ಇದೆ, 5 ಇದೆ, 2 ಇದೆ. ಯಾವ್ದಿದೆ ಕಡಿಮೆ? ಎಲ್ ಕಡಿಮೆ ಇದೆ. ಹಂಗಂದ್ರೆ
ಇದು ಆನ್ಸರ್ ಆಗುತ್ತೆ. ಇದು ಆಪ್ಷನ್ ಒಳಗೆ ಯಾವ್ದು ಕೊಟ್ಟಿದ್ದಾನೆ ಅಂತಂದ್ರೆ ಬಿ ಈಸ್ ದಿ ಕರೆಕ್ಟ್ ಆನ್ಸರ್. ಬಿ ಈಸ್ ದಿ ಕರೆಕ್ಟ್ ಆನ್ಸರ್. ಎಲ್ ಒಂದು ಉತ್ತಮ ವಿದ್ಯುತ್ ವಾಹಕ. 53 ಕ್ವಶನ್. ಜೈವಿಕ ಅನಿಲದ ಒಂದು ಗುಣ. ಒನ್ ಆಫ್ ದ ಪ್ರಾಪರ್ಟೀಸ್ ಆಫ್ ಬಯೋಗ್ಯಾಸ್. ಅಂದ್ರೆ ಬಯೋಗ್ಯಾಸ್ ಅಂದ್ರೆ ಗೋಬರ್ ಗ್ಯಾಸ್ ನಿಮಗೆ ಗೊತ್ತದ. ಹಿಂಗೆಲ್ಲ ಡೋಮ್ ಇರ್ತದ, ಅದಕ್ಕೆಲ್ಲ ಸೆಗಣಿಯನ್ನ ಕೊಟ್ಟಿಗೆ ಸೆಗಣಿಯನ್ನ ಬಳಸ್ತಾರ. ಇದರಿಂದ ಗ್ಯಾಸ್ ಬರುತ್ತ. ಅದು ಬರುವಂತ ಗ್ಯಾಸ್ ಯಾವ್ದಾಗಿರ್ತದ? CH4 ಮೀಥೇನ್ ಆಗಿರ್ತದ. ಓಕೆ, ಇಲ್ಲಿ ನಮಗೇನ್ ಕೇಳಿದಾನೆ, ಇದು ಈ ಶಾಖ ದಕ್ಷತೆ ಹೆಚ್ಚು, ಉರಿಸಿದಾಗ ಬೂದಿ ಉಳಿಸುತ್ತದೆ, ಇದು ಹೊಗೆ ಸಹಿತ ಉರಿಯುತ್ತದೆ, ಇದರ ಶಾಖ ದಕ್ಷತೆ ಕಡಿಮೆ ಅಂತಿದೆ. ನಿಮಗೆ ಗೊತ್ತಿದೆ, ಹೊಗೆ ಅಂಕರ ಬರಂಗಿಲ್ಲ, ಬೂದಿನೂ ಬರಂಗಿಲ್ಲ. ಇದರ ಶಾಖ ಮತ್ತು ದಕ್ಷತೆ ಕಡಿಮೆ ಅಂತ ಐತಿ, ಅದನ್ನೂ ಆಗೋದಿಲ್ಲ. ಅಂದ್ರೆ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಎ, ಶಾಖ ದಕ್ಷತೆ ಹೆಚ್ಚು. ನೆಕ್ಸ್ಟ್ ಕ್ವಶನ್ 54. ಒಂದು ಮಸೂರದ ವಸ್ತು ದೂರ ಮತ್ತು ಪ್ರತಿಬಿಂಬದ ದೂರಗಳು ಕ್ರಮವಾಗಿ -60 ಸೆಂಟಿಮೀಟರ್ ಮತ್ತು -20 ಸೆಂಟಿಮೀಟರ್. ಅಂದ್ರೆ ಇದು ವಸ್ತುವಿನ ದೂರ ವಿ, ಇದು ಪ್ರತಿಬಿಂಬದ ದೂರ ಯು ಇದೆ. ಆದರೆ ಮಸೂರದ ವರ್ಧನೆ ಕಂಡಿಡೀರಿ. ವರ್ಧನೆ ಅಂದ್ರೆ ಮ್ಯಾಗ್ನಿಫಿಕೇಶನ್ ಎಷ್ಟು ಅಂತ. ಹೌದಾ? ಇದಕ್ಕೆ ಗೊತ್ತಿದೆ, m = h' by h. h' by h. h' ಅಂತಂದ್ರೆ ವಿ, h ಅಂತಂದ್ರೆ ಯು. ವಿ ಎಷ್ಟು ಕೊಟ್ಟಿದ್ದಾನೆ ನಾವಿಲ್ಲಿ ಬರ್ಕೊಂಡ್ ಬಿಡೋಣ. m = ವಿ ಅಂತ ಎಷ್ಟು ಕೊಟ್ಟಿದ್ದಾನೆ? -60. ನಂತರ ಯು ಎಷ್ಟು ಕೊಟ್ಟಿದ್ದಾನೆ? -20. ಓಕೆ, ಸೆಂಟಿಮೀಟರ್ ಇದೆ. ಓಕೆ, ಈ 0 ಹೋಯ್ತು, ಈ 0 ಹೋಯ್ತು, ಈ ಮೈನಸ್ ಹೋಯ್ತು, ಈ ಮೈನಸ್ ಹೋಯ್ತು. 2 ಒಂದಲೆ 2 ಮೂರಲೆ. ಅಂದ್ರೆ m = +3.0 ಅಂತ ಅನ್ಕೊಳ್ಳಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ m = +3.0 ಈಸ್ ರೈಟ್ ಆನ್ಸರ್. ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್. 55 ಕ್ವಶನ್. ಲೋಹದ ಕಾರ್ಬೋನೇಟ್ ಅದುರುಗಳನ್ನು ಅವುಗಳ ಆಕ್ಸೈಡ್ಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆ. ದ ಪ್ರೊಸೆಸ್ ಯೂಸ್ ಟು ಕನ್ವರ್ಟ್ ಮೆಟಲ್ ಕಾರ್ಬೋನೇಟ್ ಓರ್ಸ್ ಇಂಟು ದೇರ್ ಆಕ್ಸೈಡ್ಸ್ ಈಸ್. ಅಂತಂದ್ರ ಒಂದು ವಸ್ತು ಇರ್ತದ, ಆ ವಸ್ತುವನ್ನ ನಾವು ಆಕ್ಸೈಡ್ ಮಾಡಬೇಕಾಗಿತ್ತು. ಲೋಹದ ಕಾರ್ಬೋನೇಟ್, ಅದನ್ನ ಲೋಹದ ಕಾರ್ಬೋನೇಟ್ ಅನ್ನು ಆಕ್ಸೈಡ್ ಮಾಡಬೇಕಾದ್ರ ಇಲ್ಲಿ ನಾವು ಕಾಸಬೇಕಾಗ್ತದ. ಅಂತಂದ್ರ ಕ್ಯಾಲ್ಸಿನೇಷನ್, ಕ್ಯಾಲ್ಸಿನೇಷನ್ ನಾವು ಕನ್ನಡದೊಳಗ ಕಾಸುವಿಕೆ ಅಂತ ಕರಿತೀವಿ. ಈ ಕಾಸುವಿಕೆ ಒಳಗ ಲಿಮಿಟೆಡ್ ಏರ್ ಇರ್ತದ, ಆಕ್ಸಿಜನ್ ಕಡಿಮೆ ಪ್ರಮಾಣದೊಳಗಿರ್ತದ, ಹೆಚ್ಚಿನ ಒಂದು ಉಷ್ಣವನ್ನ ನೀಡಬೇಕಾಗ್ತದ. ಹಿಂಗಾಗಿ ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. 56ನೇ ಪ್ರಶ್ನೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಸರಿಯಾದ ಗುಂಪು. ದ ಕರೆಕ್ಟ್ ಗ್ರೂಪ್ ಆಫ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂದ್ರೆ ಫಾರ್ಮುಲಾ ಗೊತ್ತದ, CnH2n+2. ಓಕೆ, ಅದು ಯಾವ ಗುಂಪು ಐತಿ ಅಂತ ನೋಡ್ಕೋಬೇಕು. ಒಂದನೇ ಗುಂಪಿನಲ್ಲಿ CH4, C2H4 ಅಂತ ಇದೆ. ಬಟ್ ಇದಕ್ಕೆ ಸರಿಯಾದದ್ದು ಆಪ್ಷನ್ ಬಿ. ಯಾಕಪ್ಪ ಅಂತಂದ್ರ C2H6 ಇದೆ, ನಂತರ C3H8. ಓಕೆ, ನೆಕ್ಸ್ಟ್ C4H10. ಫಾರ್ ಎಕ್ಸಾಂಪಲ್ n ಇದ್ದಲ್ಲಿ ನಾವು 2 ಹಾಕಿಬಿಟ್ರೆ, C2 ಆಯ್ತು. H2 H 2 × 2 +2 ಅಂದ್ರೆ C2 2 4, 4 + 2 ಅಂದ್ರೆ C2H6. ಓಕೆ, ಈ ತರ ಪ್ರತಿಯೊಂದಕ್ಕೂ ಬರುತ್ತೆ. ಹಿಂಗಾಗಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. 57ನೇ ಪ್ರಶ್ನೆ. ಎಕ್ಸ್ ಧಾತುವಿನ ಪರಮಾಣು ಸಂಖ್ಯೆ 11. ಒಂದು ಯಾವ್ದೋ ಧಾತು, ಎಕ್ಸ್ ಧಾತುದ ಎಷ್ಟು ಪರಮಾಣು ಸಂಖ್ಯೆ? 11. ವಾಯು ಧಾತುವಿನ ಪರಮಾಣು ಸಂಖ್ಯೆ 17 ಕೊಟ್ಟಿದ್ದಾನೆ. ಹಾಗಾದ್ರೆ ಆ ಧಾತುಗಳ ನಡುವೆ ಉಂಟಾಗುವ ಬಂಧ ಯಾವುದು ಅಂತ.
ಅಂದ್ರೆ ಎಕ್ಸ್ ಅಂತಂದ್ರ ಒಂದು ಎಲೆಕ್ಟ್ರಾನ್ ವಿನ್ಯಾಸ ಬರಿತೀರಿ ನೀವು, ಅದು ಯಾವ್ದಾಗಿರ್ತದ, ಸೋಡಿಯಂ ಆಗಿರ್ತದ. ವಾಯ್ದ್ ಏನಾಗಿರ್ತದ, ಕ್ಲೋರಿನ್ ಆಗಿರ್ತದ. ಅಂತಂದ್ರೆ NaCl. ಅಂದ್ರೆ ಇವುಗಡೆ ನಡೆಯಿರುವಂತ ಬಂಧ ಯಾವ್ದಾಗಿರ್ತದ, ಅಯಾನಿಕ್ ಬಾಂಡ್. ದ ಆನ್ಸರ್, ಕರೆಕ್ಟ್ ಆನ್ಸರ್ ಈಸ್ ಅಯಾನಿಕ್ ಬಂಧ. ಅಯಾನಿಕ್ ಬಂಧ, ಕರೆಕ್ಟ್ ಆನ್ಸರ್. ದ ನೆಕ್ಸ್ಟ್ ಕ್ವಶನ್ 58. ಒಂದು ದ್ರಾವಣದ pH ಮೌಲ್ಯ ಕಡಿಮೆಯಾದಂತೆ, ಆಸ್ ದ pH ವ್ಯಾಲ್ಯೂ ಆಫ್ ಸೊಲ್ಯೂಷನ್ ಡಿಕ್ರೀಸಸ್. pH ಅಂತಂದ್ರ ಒಂದ್ ಇದು ಇರ್ತದೆ, ಇಲ್ಲಿ 0 ದಿಂದ ಪ್ರಾರಂಭ ಆಗ್ತದ, ಮಧ್ಯದೊಳಗೆ 7 ನ್ಯೂಟ್ರಲ್ ಇರ್ತದ, ಈ ಕಡೆ 14 ಇರ್ತದೆ. ಅಂದ್ರ ಈ ಕಡೆ ಬಂದಂತೆ H+ ಅಯಾನುಗಳು ಇರ್ತಾವ, ಈ ಕಡೆ ಬಂದಂತೆ OH- ಅಯಾನುಗಳು ಇರ್ತಾವ. ಅಂತಂದ್ರೆ ಈ ಕಡೆ ಬಂದಂತೆ pH ಹೆಚ್ಚಾಗತ್ತೆ, 7 ರಿಂದ ಆ ಕಡೆ ಹೋದಂತೆ ಪ್ರತ್ಯಾಮ್ಲ ಹೆಚ್ಚಾಗತ್ತೆ. ಹೌದಾ, ಈ ಕಡೆ ಅಸಿಡಿ ಬರ್ತದೆ, ಈ ಕಡೆ ಬೇಸ್ ಆಗ್ತದೆ. ಅಂದ್ರೆ ಇಲ್ಲಿ ಆಪ್ಷನ್ ಏನ್ ಕೊಟ್ಟಾನೆ, ಒಂದು ದ್ರಾವಣದ pH ಮೌಲ್ಯ ಕಡಿಮೆ ಆದಂತೆ, ಅಂದ್ರ 1, 2, 3 ಅಂದ್ರೆ ಮೌಲ್ಯ ಕಡಿಮೆ ಆದಂತೆ ಹೈಡ್ರೋಜನ್ ಅಯಾನುಗಳ ಸಂಖ್ಯೆ ಏನಾಗುತ್ತೆ ಅಂತ ಕೇಳೋಣ. ಅಂದ್ರೆ ಹೈಡ್ರೋಜನ್ ಅಯಾನುಗಳ ಸಂಖ್ಯೆ ಏನಾಗುತ್ತೆ, ಹೆಚ್ಚಾಗತ್ತೆ. ಹಾಗಾದ್ರೆ ಇದ್ರೊಳಗೆ ಆಪ್ಷನ್ ಯಾವ್ದಪ್ಪ ಅಂತಂದ್ರೆ H+ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಬಿ ಈಸ್ ದಿ ರೈಟ್ ಆನ್ಸರ್. ಇಲ್ಲಿ 59ನೇ ಪ್ರಶ್ನೆ ಇದೆ. ಇದರಲ್ಲಿ ಕಾರ್ಬನ್ ಸಂಯುಕ್ತದಲ್ಲಿರುವ ಕ್ರಿಯಾ ಗುಂಪು ಯಾವುದು? ಈ ಕಾರ್ಬನ್ ಸಂಯುಕ್ತದಲ್ಲಿರುವಂತಹ ಈ ಕ್ರಿಯಾ ಗುಂಪು ಯಾವುದು ಅಂತ ಕೇಳ್ಯಾನ. ಇಲ್ಲಿ ಕ್ರಿಯಾ ಗುಂಪು ಯಾವ್ದದ, COOH. ಯಾವುದು, COOH. ಇದು ಯಾವ ಗುಂಪು? ಇದು ಕಾರ್ಬಾಕ್ಸಿಲಿಕ್ ಗುಂಪು. ಇದು ಏನಪ್ಪಾ ಅಂದ್ರೆ ಪ್ರೊಪನೈಕ್ ಆಮ್ಲ ಅಥವಾ ಕಾರ್ಬಾಕ್ಸಿಲಿಕ್ ಆಮ್ಲ. ಬಟ್ ಇದರಲ್ಲಿ ಕ್ರಿಯಾ ಗುಂಪು ಯಾವ್ದಾಗಿರ್ತದಪ್ಪ ಅಂದ್ರೆ COOH ಆಗಿರುತ್ತೆ. ಇದರಲ್ಲಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಕಾರ್ಬಾಕ್ಸಿಲಿಕ್ ಆಮ್ಲ. ಆಪ್ಷನ್ ಡಿ, ಕಾರ್ಬಾಕ್ಸಿಲಿಕ್ ಆಮ್ಲ ಇಸ್ ರೈಟ್ ಆನ್ಸರ್. 60 ಕ್ವಶನ್ ನಂಬರ್ 60. ಒಂದು ಧಾತುವಿನ ಪರಮಾಣು ಸಂಖ್ಯೆ 20 ಆದ್ರೆ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಈ ಧಾತುವಿನ ಆವರ್ತ ಸಂಖ್ಯೆ, ದ ಅಟಾಮಿಕ್ ನಂಬರ್ ಆಫ್ ಎನ್ ಎಲಿಮೆಂಟ್ ಈಸ್ 20. ಇನ್ ದ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ದಿಸ್ ಎಲಿಮೆಂಟ್ ಬಿಲಾಂಗ್ಸ್ ಟು ದ ಪೀರಿಯಡ್ ಅಂತ ಕೇಳ್ಯಾರ. ನಿಮ್ಗೆ ಯಾವ್ದೋ ಗೊತ್ತಿಲ್ಲ, ಅದು ಯಾವ ಧಾತು ಐತಿ ಅನ್ನೋದು ಗೊತ್ತಿಲ್ಲ, ಒಟ್ಟು ಗೊತ್ತಿದ್ದಾನೆ ಯಾವುದು, ಅದರ ಪರಮಾಣು ಸಂಖ್ಯೆ ಎಷ್ಟೈತಿ, 20 ಐತಿ. ಬಟ್ ನಮಗೇನ್ ಕೇಳ್ಯಾನವ, ಆವರ್ತ ಸಂಖ್ಯೆ ಹೇಳ್ರಿ ಅಂತ ಹೇಳ್ಯಾನ. ಬಟ್ ನಾವು ಪಿರಿಯಾಡಿಕ್ ಟೇಬಲ್ ಅಲ್ಲಿ ನೋಡಿ 20 ಯಾವ್ದೈತಿ, ಅದ್ರೊಳಗೆ ಯಾವ್ದೈತಿ ಅಂದ್ರೆ ಹೇಳ್ಬೋದಿತ್ತು. ಆವರ್ತ ಕೋಷ್ಟಕ ಕೊಟ್ಟಿದ್ರೆ ಹೇಳ್ಬೋದಿತ್ತು, ಬಟ್ ಕೊಟ್ಟಿಲ್ಲ. ಆದ್ರೂ ನಾವು ಹೇಳ್ಬೇಕು. ಅಂದ್ರೆ ಯಾವ್ದ್ರ ಮುಖಾಂತರ, ಎಲೆಕ್ಟ್ರಾನ್ ವಿನ್ಯಾಸ ಬರೆಯೋದ್ರ ಮುಖಾಂತರ ನಾವು ಇದನ್ನ ಫೈಂಡ್ ಔಟ್ ಮಾಡಬಹುದು. S1 S2 2S2 2p6 3S2 3p6 4S2. ಇವಾಗ ನೋಡಿ, ಇಲ್ಲಿ 2 ಎಲೆಕ್ಟ್ರಾನು, ಇಲ್ಲಿ 2ನೇ ಕಕ್ಷೆ, ಇಲ್ಲಿ ಎಷ್ಟಾಯ್ತು, 8 ಆಯ್ತು. ಇದು 3ನೇ ಕಕ್ಷೆ, 8 ಆಯ್ತು. ಇಲ್ಲಿ 4ನೇದು 2 2 8 10 18 20 ಸರಿಯಾಗಿದೆ. ಓಕೆ, ಇದು ಕೊನೆಯ ಒಂದು ಯಾವ್ದಿದೆ, ಮನೆ 4th ಇದೆ. ಅಂದ್ರೆ ಅದರ ಆವರ್ತ ಎಷ್ಟು, 4. ಅಂದ್ರೆ ಇದರೊಳಗೆ ಆಪ್ಷನ್ ಯಾವ್ದಿದೆ, ಎ ಈಸ್ 4 ಇದೆ. ದಿಸ್ ಈಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು.